ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್ ಬರ್ರಿ, ಇವತ್ತು ಬೆಳಿಗ್ಗೆ ಎಲ್ಲ ನಾಷ್ಟ ಗಿಷ್ಟ ಆಗೈತಿ, ಇನ್ನೂ ತಿಂದಿಲ್ಲ, ತಿನ್ನಬೇಕು. ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ. ಇವತ್ತಿನ ಲಾಗ್ ಹೇಗೆ ಹೋಗುತ್ತಾ ಅಂತ ನೋಡೋಣ. ಇವತ್ತಿನ ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಓಕೆ ನೋಡ್ರಿ, ಇಲ್ಲಿ ನಿಂತಾಳ, ನನ್ನ ಹತ್ರ ನಾನು ನಿಂತಾಳೆ ಇವತ್ತು. ಎದಕ್ಕಂದ್ರೆ ಅವ್ರ ತಂಗಿ ಕಸ ಗುಡ್ಸಕತ್ತಾಳ, ಅದಕ್ಕೆ ಧೂಳು ಇರುತ್ತಲ್ಲ ಕರ್ಕೊಂಬಂದು ಇಲ್ಲಿ ಕುತ್ಕೊಂಡೀನಿ. ಕುಂದ್ರಿಸಿದ್ರೆ ಮನಗಿಸಿದ್ರೆ ಅಳ್ತಾಳೆ, ಅದಕ್ಕೆ ನಿಂದ್ರಿಸೀನಿ. ನಾವೇ ಇಲ್ಲಿ ನೋಡೆ, ಹಾಯ್ ಮಾಡು. ಹಾಯ್ ಹಾಯ್ ನವ್ಯ, ಹಾಯ್ ನವ್ಯ. ನವ್ಯ ಮುದ್ದು. ಅಲ್ಲಿ ನೋಡಲ್ಲಿ, ಅಲ್ಲಿ ಯಾರು ಅದಾರ ನೋಡಿಲ್ಲ. ಇಲ್ಲಿ 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 ನವ್ಯ ನೋಡಲ್ಲ. ಹೌದಾ ನವ್ಯ? ಹಾಯ್ ನವ್ಯ, ಇಲ್ಲದ ಒಳ್ಳೆ. ತಲೆಗೆ ಎಣ್ಣೆ ಹಚ್ಚೀನಿ, ಸ್ವಲ್ಪ ಹಚ್ಚೀನಿ. ಯಾಕಂದ್ರೆ ನೀನು ತಲೆ ಸ್ನಾನ ಮಾಡಿಸಿದ್ದೆ, ಅದಕ್ಕೆ ಇವತ್ತು ತಲೆಗೆ ಎಣ್ಣೆ ಹಚ್ಚೀನಿ. ನಾನೇ ಎಣ್ಣೆ ಹಚ್ಕೊಂಡು ತಲೆ ಬಾಚ್ಕೊಂಡೆ. ಮನೆ ತಲೆ ಸ್ನಾನ ಮಾಡಿದ್ವಲ್ಲ, ಒಣ ಕೂಲ್ದ ಇಟ್ಕೊಳಕ್ಕಾಗಲ್ಲ ನಮಗೆ. ಒಣ ಕೂಲ್ದಿತ್ತು ಅಂದರೆ ಏನೋ ಒಂಥರ ಇರಿಟೇಷನ್ ಆಕೈತಿ. ಸ್ವಲ್ಪ ಎಣ್ಣೆ ಹಚ್ಕೊಂಡು ತಲೆ ಬಾಚ್ಕೊಂಡ್ರೆ ಸಮಾಧಾನ. ಕೂಲ್ದಾನ ಇಲ್ಲಿ ಒಂದೊಂದು ಕೂಲ್ದು ಮುಂದೆ ಬಂದ್ರೂ ಒಂಥರ ಅನ್ನಿಸ್ತಿರ್ತೈತಿ. ಯಾವಾಗ ತಲೆಗೆ ಎಣ್ಣೆ ಹಚ್ಕೊಂಡು ಬಾಚ್ಕೊಂಡೇನ ಅನ್ನಿಸ್ತಿರ್ತೈತಿ. ನನಗೂ ಕೂಲ್ದು ಉದ್ರಾಕತ್ತವ ಫ್ರೆಂಡ್ಸು. ತಲೆ ಒಂಥರ ಖಾಲಿ ಖಾಲಿ ಕಾಣಿಸ್ತೈತಿ ನೋಡ್ರಿ. ಹಿಂಗೆ ಸೈಡಿಗೆ ಬಾಚ್ಕೊಂಡ್ರೆ ಅಷ್ಟು ಕಾಣಂಗಿಲ್ಲ. ಏರ್ ಬಾಚ್ಕೊಂಡಿನಲ್ಲ, ಹನಿ ಸ್ವಲ್ಪ ಖಾಲಿ ಖಾಲಿ ಕಾಣಾಕತ್ತೈತಿ ಈಗ. ಯಾಕಂದ್ರೆ ಉದುರ್ತಾವೆ ಕೂಲ್ದ, ವಯಸ್ಸಾಗಕ್ಕೆ ಬಂತು. ಜಲ್ ಬಿತ್ತು ನೋಡ್ರಿ, ಮುತ್ತು ಬಿತ್ತು ಕೆಳಗೆ. ಹೌದಿಲ್ಲ? ಹಾಂ ಮಮ್ಮು ತಿಂತೀಯಾ? 10:30 ಆಗೈತಿ ಈಗ ಟೈಮ್. ಮಮ್ಮು ತಿಂತೀಯಾ? ಲಘು ತಿನ್ಸಿದ್ರೆ ತಿನ್ನೋದೇ ಇಲ್ಲ. ಕೈ ನೋಯ್ತಿತ್ತವ ನಾವಕ್ಕ. ಹಾಂ ನಾವೇ ಪೂರ್ತಿ ಬರವಾಳು. ಆಕಿ ಕಸ ಗುಡಿಸ್ತಾವ್ರಿ, ಅದಕ್ಕೆ ಈಗ ಕರೆಕ್ಟ್ ಬರ್ತ. ಹಾಯ್ ಮಾಡಿ. ಹಾಯ್ ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದ್ದೀರಾ? ನಾನಂತರೂ ಆರಾಮದೀನಿ. ನೀವೆಲ್ಲರೂ ಹೆಂಗದಿರಿ? ಕುಂದಿರ್ತೀಯಾ? ಉಗ ಉಗ ಅಂತ ನೋಡ್ರಿ. ಉಗ ಅನ್ನಲ್ಲ. ಯಾಕನ್ನಲ್ಲ? ಅವ್ರು ನಿನ್ನ ಕೇಳ್ತಾರ, ಹಾಯ್ ನವ್ಯ ಅಂತಾರೆ ಅವರು ಕಮೆಂಟ್ನಾಗ. ಹಾಂ ಎಲ್ಲಿ ಹೋಕ್ಕಿದಿ? ಅರ್ಧಂಬರ್ಧ ಕಾಣಿಸ್ತೀನಿ. ಅಯ್ಯ, ಅರ್ಧಂಬರ್ಧ ಕಾಣ್ತೀನಿ ನೋಡಲ್ಲಿ. ಅಯ್ಯೋ ಆಯ್ತು. ಹಾಯ್ ಮಾಡಿ. ಹಾಯ್ 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 ಹಾಯ್. ಅಯ್ಯ ಪಾಪು ಬಾಯ ಬಟ್ ಇಟ್ಕೊತೈತಿ. ಪಾಪು ಕಣ್ಣು ನೋಡ್ರಿ, ಕಣ್ಣು. ಇದು ಪಾಪು ಥರ ಆಡೋದು ಕಣ. ಅಯ್ಯೋ ಎಲ್ಲಿ ಹೊಕ್ಕಿದಿ? ಕುಂದಿರ್ತೀಯಾ? ಇಲ್ಲಿ ಕುಂದಿರ್ಸ್ಲಾ? ಕುಂದಿರ್ಸ್ತೀನಿ ಬಾ. ಹಿಂಗೆ ಕುಂದಿರ್ಸ್ತೀನಿ. ಹಿಂದಕ್ಕೆ ಸರಿಯಂಗಿಲ್ಲ, ಹಂಗೆ ಕುತ್ಕೊಂಡ್ಬಿಡೋದು. ನಾನೇ ಸರ್ ನಾವೇ ಬಂತು ನಾ. ಹಾಯ್ ಮಾಡು ಚಿನ್ನಿ, ನೋಡೋಣ. ಮಮ್ಮು ತಿಂತೀಯಾ? ಹಾಂ ಮಮ್ಮು ಬೇಕಾ? ಕೈ ತೆಗಿ ಅದನ್ನು. ನೋಡ್ತಾಳ, ನೋಡ್ತಾಳ ನೋಡ್ರಿ. ನಾ ಹಿಂದಕ್ಕೆ ಸರ್ತಾ ನಿಂದ್ರಂಗಿಲ್ಲ. ಒಟ್ಟು ಕೈ ಬಾಯಾಗಿದ್ರೆ ಸಮಾಧಾನ, ಇಲ್ಲಾಂದ್ರೆ ಸಮಾಧಾನ ಆಗಲ್ಲ. ಸರಿ ನಡಿ, ಮುಗೀತು ನಡಿ. ತಂಗಿ ಕಸ ಗುಡ್ಸೋದು. ತಂಗಿ ಕಸ ಗುಡಿಸ್ತಾನೆ, ಮುಗಿತಾನೆ ನೋಡ. ನೋಡಿ ಹೊಟ್ಟೆ ಕುಂದ್ರಂಗಿಲ್ಲ ಫ್ರೆಂಡ್ಸ್. ಈಕೆ ನೆಟ್ಟಗೆ ಹಿಂದಕ್ಕೆ ಸರಿತಾ ಕುಂದ್ರಂಗಿಲ್ಲ. ಫ್ರೆಂಡ್ಸ್ ನೋಡ್ರಿ, ನಾಷ್ಟ ಆಯಿತು. ನಾಷ್ಟ ಮಾಡಬೇಕಾದ್ರೂ ವೀಡಿಯೋನ ಮಾಡ್ಕೊಲಿಲ್ಲ, ನೆನಪ ಆಗಲಿಲ್ಲ.
ನೋಡಿರಿ ನಾಷ್ಟ ಮಾಡಿ ತಿಂದಿದ್ವೆಲ್ಲ ಇಟ್ಟಿವಿ ಈಗ ತೊಳಿಬೇಕು. ನೆನಪಾಗಲಿಲ್ಲ. ಫ್ರೈಡ್ ರೈಸ್ ಮಾಡಿದ್ದೆ ಇವತ್ತು. ಫ್ರೈಡ್ ರೈಸ್ ತಿಂದ್ವಿ 3 ಮಂದಿ. ನಮ್ಮ ಮನೆಯವರು ತಿಂದು ತೊಗೊಂಡು ಹೋಗ್ಯಾರ ಬಾಕ್ಸಿಗೆ. ಪಡ್ಡು ಮಾಡ್ಬೇಕು ಅಂದ್ಕೊಂಡೆ. ಪಡ್ಡಿನ ಹಿಟ್ಟು ಸ್ವಲ್ಪ ಐತಿ, ಅದಕ್ಕೆ ಪಡ್ಡು ಮಾಡೋಕ್ಕೆ ಹಿಟ್ಟು ಸ್ವಲ್ಪ ಇತ್ತು, ಅದಕ್ಕೆ ಫ್ರೈಡ್ ರೈಸ್ ಮಾಡಿದೆ. ಇನ್ನೊಂದು ಸ್ವಲ್ಪ ಅಕ್ಕಿ ನೆನೆ ಹಾಕಿ ಮಾಡಬೇಕು ಪಡ್ಡು. ಹಾಯ ಸ್ವಲ್ಪ ಹಾಕು. ಹಾಂ ಬಿಡು ಸಾಕು ನಂಗೆ. ನಾವ್ಯಾ ಏನು ನೋಡಿ ಚೀರಾಕತ್ತಿದ್ದಿ? ಹಾಂ, ಎದಕ್ಕೆ ಚೀರ್ತಿದ್ದಿ? ಸಾಂಗತ್ತೈತಿ. ಫ್ರೆಂಡ್ಸ್ ನೋಡಿರಿ, ಬೆಳಿಗ್ಗೆ ಅಷ್ಟು ವಿಡಿಯೋ ಮಾಡಿಕೊಂಡೆ, ಮತ್ತು ಹೊಳ್ಳಿ ಕಂಟಿನ್ಯೂ ಮಾಡಲೇ ಇಲ್ಲ. ಈಗ ಮತ್ತೆ ಸಾಯಂಕಾಲ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಕಸ ಮುಸುರಿ, ನೆಲ ಒರೆಸೋದು, ಕಸ ಗುಡಿಸೋದು, ಪೂಜೆ ಎಲ್ಲ ಆಯಿತು. ನಮ್ಮ ಮನೆಯವ್ರು ಈಗ ಆಫೀಸಿಂದ ಬರ್ಬೇಕಾದ್ರೆ ಹಾಲು ತೊಗೊಂಬಂದವ. ಹಾಲು ಬಿಡಾಕತ್ತೀನಿ. ನಾಳೆಗೆ ಬರ್ತಾವೆ, ಈಗೂ ಬರ್ತಾವೆ ಅಂತೇಳಿ ಹಾಲು ಕಾಸಕ್ಕಿಟ್ಟು ಚಹಾ ಇಡ್ತೀನಿ. ಚಹಾ ನಮ್ದು ಸ್ವಲ್ಪ ಲೇಟ್ ಆಗಿಬಿಡ್ತೈತಿ. ನಮ್ಮ ಮನೆಯವ್ರು ಬರೋಕ್ಕಿಂತ ಮುಂಚೆ ನಾವು ಚಹಾ ಕಾಸ್ಕೊಂಡು ಕುಡಿಯೋದೇ ಇಲ್ಲ. ಅವ್ರು ಬಂದ ಮೇಲೆ ಚಹಾ ಕಾಸೋದು. ದೀಪ ಹಚ್ಚೋ ಟೈಮ್ನಾಗ ತೊಗೊಂಬಂದ್ರು. ಈಗ ದೀಪ ಹಚ್ಚಿ ಎಲ್ಲ ಮುಗಿಸ್ಕೊಂಡು ಬಂದೆ. ಇವತ್ತು ಹನುಮ ಜಯಂತಿ ಇತ್ತಲ್ಲ, ಹನುಮ ಜಯಂತಿ ಪೂಜೆ ಎಲ್ಲ ಮುಗಿಸಿದೆ. ಅಂದರೆ ಗ್ರ್ಯಾಂಡಾಗಿ ಏನು ಮಾಡಲ್ಲ, ಹಂಗೆ ಸಿಂಪಲ್ಲಾಗಿ ದೀಪ ಹಚ್ಚಿ ಹನುಮಾನ್ ಚಾಲೀಸ ಓದಿ, ಸ್ತೋತ್ರಗಳನ್ನು ಓದಿ ಬಂದೆ. ಹನುಮಾನ್ ಚಾಲೀಸ ಓದ್ರಿ, ಯಾರು ಓದೋದಿಲ್ಲ, ತುಂಬ ಒಳ್ಳೆಯದು. ದೇವರು ಕಾಪಾಡ್ತಾನೆ. ಆಂಜನೇಯ ಸ್ವಾಮಿ ಎಲ್ಲ ಕಷ್ಟಗಳಿಂದ ದೂರ ಮಾಡ್ತಾನೆ. ಹನುಮಾನ್ ಚಾಲೀಸ ಓದೋದ್ರಿಂದ ತುಂಬ ಒಳ್ಳೇದಾಕತಿ. ನಾನು ಓದಾಕತ್ತೀನಿ, ಭಾಳ ದಿವಸದಿಂದ ಓದಾಕತ್ತೀನಿ. ಆಮೇಲೆ ಯಾವಾಗ ಪೂಜೆ ಮಾಡ್ತೀನಿ ಯಾವತ್ತು ಓದಿ ಮುಗಿಸ್ತೀನಿ ಹನುಮಾನ್ ಚಾಲೀಸ. ನಮ್ಮ ನಮಿತಾಗಂತ ಅವ್ರ ಸ್ಕೂಲ್ನಾಗ ಕನ್ನಡ ಮ್ಯಾಡಮ್ನು, ಹಳೆ ಸ್ಕೂಲ್ನಾಗ ಕನ್ನಡ ಮ್ಯಾಮು ಹನುಮಾನ್ ಚಾಲೀಸ ಬುಕ್ ತೊಗೊಂಬರ್ರಿ ಚಿಕ್ಕದು, ದಿನಾಲು ಓದ್ಬೇಕು ಅದನ್ನು ಅಂತಂದು ಹೇಳಿ ಕಳಿಸಿದ್ರು. ತೊಗೊಂಡೋಗಿದ್ಲು. ಈಕೆ ತೊಗೊಂಡು ಹೋಗಿ ಅಲ್ಲಿ ಕಲ್ತ್ಲ ಏನೋ ಗೊತ್ತಿಲ್ಲ, ಅದು ನನಗೆ ಯೂಸ್ ಆಯಿತು. ನಾನೇ ಓದ್ತಾ ಇದ್ದೀನಿ, ನಾನೇ ಓದಾಕತ್ತೀನಿ. ಗೊತ್ತಾಯ್ತಣ್ಣ ಮೀನು ಅಷ್ಟು ಸ್ವಲ್ಪ ನೋಡ್ರಿ, ಸ್ವಲ್ಪ ಅರ್ಧ ಕಳಿಸಿದ್ರು ಫ್ರೆಂಡ್ಸ್. ಮನ್ಯಾಗ ಸ್ಕೂಲ್ನಾಗ ಕಲಿಸ್ಬೇಕಂತ ಏನಾರ ಐತೆಲ್ಲ, ಮನ್ಯಾಗ ಕಲಿಬೇಕು. ಇವಾಗ ದೀಪ ಹಚ್ಚಿ ಕೈ ಮುಗಿತಿಲ್ಲ, ಅವಾಗ ಓದ್ಬೇಕು ಕುತ್ಕೊಂಡವ್ರು ಹಿಡಿದು. ಹಾಂ ಡ್ಯಾನ್ಸ್ ಮಾಡಾಕತ್ತ ನಾನು ಹೇಳಿದ್ರೆ. ಕುತ್ಕೊಂಡು ಓದ್ಬೇಕು, ದೇವ್ರ ಮುಂದೆ ಕುತ್ಕೊಂಡು ಸ್ತೋತ್ರ ಹೇಳೋದು ಒತ್ತಟಕ್ಕಿರ್ಲಿ, ಹನುಮಾನ್ ಚಾಲೀಸನ ಹೇಳ್ಬೇಕು. ಕುತ್ಕೊಂಡು ಓದ್ಬೇಕು ಹನುಮಾನ್ ಚಾಲೀಸ. ಹೋಗಿ ಇವತ್ತಾದ್ರೂ ಓದ್ಕೋಗು, ಓದು ಕುತ್ಕೊಂಡು. ಕೈ ಮುಗಿದೆ ಈಗ ಏನಿಲ್ಲ ಹೇಳ್ಬೋದು. ನಾ ಹೇಳಿದೆ ಅಂತ ಹೋದ್ಲು, ಇಲ್ಲಾಂದ್ರೆ ಕೈ ಮುಗಿದು ತನಗೆ ಬಂದಟ್ಟು ಸ್ತೋತ್ರ ಹೇಳಿ ಬರ್ತಿದ್ಲು. ಹಾಗಿಟ್ಟೆ ಇಲ್ಲಿ ಚಾಕಿಡ್ತೀನಿ, ಹಾಲಿಂದ ಹಿಂಡ್ತೀನಿ. ಸಣ್ಣಗೆ ಅಡುಗೆ ಮಾಡಬೇಕು. ಅಡುಗೆ ಏನಿಲ್ಲ ಇವತ್ತು. ಮಧ್ಯಾಹ್ನ ನಾನು ನವ್ಯ ಕೆಂಪು ಚಟ್ನಿ, ಅನ್ನ, ಎಣ್ಣೆ ಹಾಕ್ಕೊಂಡು ತಿಂದ್ವಿ. ಸಾಲೇ ಇಲ್ಲದ ಅನ್ನ ನನಗೆ ನವ್ಯಾಗ ಅಷ್ಟು ಚಲೋ ಆಗಿತ್ತು. ತಂಗ್ಳದ ಅಂದರೆ ಬೆಳಿಗ್ಗೆ ಮಾಡಿದ್ದು ಮಧ್ಯಾಹ್ನ ತಿಂದ್ರು ಅದನ್ನು ಹಾಕ್ಕೊಂಡು ತಿಂದ್ರೆ ಭಾಳ ಚಲೋ ಇರ್ತೈತಿ. ಓದಕತ್ತ ಕುತ್ಕೊಂಡು ಈಗ ಹಿಡ್ದು ಇದ್ರಲ್ಲಿ 3 ಇಡ್ತೀನಿ ಚಹಾ. ನಮ್ಮ ನವ್ಯಾಗ ಒಂದು ಸ್ವಲ್ಪ ಕುಡಿಸ್ತೀನಿ. ಕುಡಿದ್ರೆ ಕುಡಿತಾ, ಇಲ್ಲಾಂದ್ರೆ ಇಲ್ಲಕ್ಕೆ ನಾವೇ.
ಗ್ಯಾಸ್ಗ್ಯಾಗ ನೀರು ಎಷ್ಟು ಕುಡಿದ್ರೂ ಕಡಿಮೆನ ಆದ್ರೂ ಒಂದ್ಸಲ ಹೀಟ್ ಆಗಿಬಿಡ್ತೈತಿ. ಒಂದೊಂದ್ಸಲ ನೆನಪಾದಾಗ ನೀರು ಕುಡಿತೀವಿ, ನೆನಪಲ್ಲ ನೀರಾಗ ಕುಡಿಯಂಗಿಲ್ಲ. ನೀರಡಿಕೆ ಆದಾಗ ಕುಡಿಯೋದು. ತೋರಿಸ್ತೀನಿ. ಹೋದ ನವ್ಯ ಹಾಯ್. ಎತ್ ಕುಂತೇನು ಮನ್ಗೆ ಸಿಕ್ನಲ್ಲ. ಹಾಂ ಓ ಹೌದಕ್ಕ ಹಾಕಿ ಬಡಿತ್ ನೋಡ್ರಿ ಗಾಡಿಗೆ. ಚಹಾ ಕುಡಿತೀವಿ. ಚಹಾ ಕುಡಿದು ಮತ್ತು ಅಡುಗೆ ಮಾಡಬೇಕು. ರಾತ್ರಿಗೆ ಅನ್ನ ಸಾಂಬಾರು ಮಾಡಿಬಿಡ್ತೀನಿ. ತರಕಾರಿ ಐತಿ, ಬೀನ್ಸ್ ಐತಿ, ಕ್ಯಾರೆಟು, ಆಲೂಗಡ್ಡೆ ಹಾಕಿ ತರಕಾರಿ ಸಾರು ಅನ್ನ ಮಾಡ್ತೀನಿ. ಬೆಳಿಗ್ಗೆನ ಅನ್ನ ತಿಂತೀವಿ, ಈಗನ ಅನ್ನ ತಿಂತೀವಿ. ಯಾಕಂದ್ರೆ ಒಂದು ಸ್ವಲ್ಪ ಹೀಟ್ ಆದಂಗೆ ಆಗೈತಿ. ಅದಕ್ಕೆ ಮತ್ತು ಈಗ ಚಪಾತಿ ಮಾಡಿದ್ರೆ ಸುಮ್ಮನೆ ಮತ್ತು ಹೀಟ್ ಆಗುತ್ತೆ. ಅದಕ್ಕೆ ನಾಳೆಗೆ ಬೆಳಗ್ಗೆನೇ ಚಪಾತಿ ಮಾಡ್ಕೊಂಡ್ಬಿಡ್ತೀನಿ. ಚಪಾತಿ ಏನಾರ ಕಾಳು ನೆನೆ ಹಾಕ್ತೀನಿ. ಈಗ ಮಡ್ಕೆ ಕಾಳದು ಅಲಸಂದಿ ಕಾಳದು ಯಾವ್ದಾರು ಒಂದು ಕಾಳು ನೆನೆ ಹಾಕಿ ನಾನು ಕಾಳು ಪಲ್ಯ ಮಾಡ್ತೀನಿ. ತರಕಾರಿ ಏನಿಲ್ಲ, ಎಲ್ಲ ಖಾಲಿ ಆಗ್ತದೆ. ತರಕಾರಿ ಬೀನ್ಸ್ ಅದಾವು, ಬಟ್ ಅವು ಸ್ವಲ್ಪ ಅದ. ನಾನು ಇದಕ್ಕಷ್ಟ ತರಿಸಿರ್ತೀನಿ ಸಾಂಬಾರಿಗೆ ಮತ್ತು ಪಲಾವಿಗೆ ಅಂಥೇಳಿ. ಆಮೇಲೆ ಫ್ರೈಡ್ ರೈಸ್ ಮಾಡೋಕೆ ತರಿಸಿದ್ದೆ, ಸ್ವಲ್ಪ ಐತಿ. ಹಂಗಾಗಿ ಈಗ ಸಾರಿಗೆ ಒಂದು ಸ್ವಲ್ಪ ಹಾಕ್ತೀನಿ, ಒಂದು ಸ್ವಲ್ಪ ಉಳಿತೈತಿ. ನೋಡೋಣ. ಕಾಳ ನೆನೆ ಹಾಕ್ತೀನಿ. ನಾಳೆ ಕಾಳು ನೆನೆ ಹಾಕಿ ಸಬ್ಬಸಿಗೆ ಸೊಪ್ಪು ಐತಿ, ಸಬ್ಬಸಿಗೆ ಸೊಪ್ಪು ಹಾಕಿ ಪಲ್ಯ ಮಾಡ್ತೀನಿ. ಈಗ ಚಹಾ ಕುಡಿದು ಕಂಟಿನ್ಯೂ ಮಾಡ್ತೀವಿ ನೋಡಿರಿ. ಈಗ ಚಹಾ ಕುಡಿದ್ವಿ. ಚಹಾ ಕುಡಿದ್ಮೇಲೆ ತರಕಾರಿ ಎಲ್ಲ ಹೆಚ್ಚಿಟ್ಟಿನಿಲ್ಲ. ಬೀನ್ಸು ಮತ್ತು ಇದೊಂದು ಅರ್ಧ ನವಿಲು ಕೋಸಿತ್ತು, ಒಂದು ಆಲೂಗಡ್ಡೆ, ಒಂದು ಕ್ಯಾರೆಟ್ ಹೆಚ್ಚಿಟ್ಕೊಂಡಿನಿ. ಇದು ನೋಡಿರಿ ಬ್ಯಾಳಿ ಕುದಿಸ್ಕೊಂಡಿನಿ ಆಲ್ರೆಡಿ. ಬ್ಯಾಳಿ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಒಂದು ಸ್ವಲ್ಪ ಅರಿಶಿನ ಹಾಕಿ ಕುದಿಸ್ಕೊಂಡಿನಿ. ಮತ್ತು ಒಂದು 3 ಮೆಣಸಿನ್ಕಾಯಿ ಹಾಕಿ ಮಗುಚಿ ಈಗ ಇದನ್ನು ಮಗುಚಬೇಕು. ಮಗಿಚಿ ತರಕಾರಿ ಹಾಕಿ ಮತ್ತು ಒಂದು ವಿಜಲ್ ಅಥವಾ 2 ವಿಜಲ್ ಕೂಗಿಸ್ಕೊತೀನಿ. ಹಂಗೆ ಇಲ್ಲಿ ಅಕ್ಕಿ ಮಾಡಕತ್ತೀನಿ. ಅಕ್ಕಿನ ನೋಡ್ಬಿಟ್ಟು ಹಾಕಾಕತ್ತೀನಿ. ಯಾಕಂದ್ರೆ ಸಣ್ಣ ಬಾಲ್ ಹುಳು ಆಗ್ಯಾವು. ಅದಕ್ಕೆ ನೋಡ್ಕೊಂಬಿಟ್ಟು ಅಕ್ಕಿ ಕ್ಲೀನ್ ಮಾಡ್ಕೊಂಡು ಅನ್ನಕ್ಕೆ ಇಡ್ತೀನಿ. ಈಗ 1-2 ವಿಜಲ್ ಕೂಗೋದ್ರೊಳಗೆ ಇನ್ನು ತೊಳೆದು ನೆನೆ ಇಟ್ಟಿನಿ ಅಂದ್ರೆ ಅದು ವಿಜಲ್ ಹೋಗೋದ್ರೊಳಗೆ ಇದು ಅಕ್ಕಿನೇ ನೆನಿತೈತಿ. ಅದಕ್ಕೆ ಮಾಡಕತ್ತಿದ್ದೆ ಅಕ್ಕಿನ. ಆಮೇಲೆ ಇಲ್ಲಿ ಕಾಳು ನೆನೆ ಹಾಕಿನಿ, ಹೇಳಿದ್ನಲ್ಲ ನಾಳೆ ಪಲ್ಯಕ್ಕೆ ಕಾಳು ನೆನೆ ಹಾಕಿನಿ, ಮಡ್ಕೆ ಕಾಳು ನೆನೆ ಹಾಕಿನಿ. ಸ್ವಲ್ಪ ಉಗುರು ಬೆಚ್ಚಗೆ ನೀರು ಕಾಯಿಸಿ ಹಾಕಿನಿ ಕಾಳು ತೊಳೆದು. ಬರ್ರಿ ಈಗ ಇವನ್ನ ಬ್ಯಾಳಿಗೆ ಹಾಕ್ತೀನಿ. ಫಸ್ಟ್ ಮಗಿಸ್ತೀನಿ. ನಾನು ಒಮ್ಮಕ್ಕಳೇ ಹಾಕಿ ಕುದಿಸ್ತಿದ್ದೆ. ಒಂದೊಂದು ಸಲ ಬ್ಯಾಳೆ ಹಂಗೆ ಇರ್ತೈತಿ, ಅದಕ್ಕೆ ಮಗ್ಸೋಕ್ಕಾಗಲ್ಲ. ಮತ್ತು ಈ ತರಕಾರಿನ ಮಗಚ್ಬಿಡ್ಬೇಕಾಗತ್ತೆ. ಅದಕ್ಕೆ ಇವತ್ತು ಸಪ್ರೇಟ್ ಹಾಕಿ ಕುದಿಸಿದ್ರೆ ಮಾಡಾಕತ್ತೀನಿ. ಮಸ್ತ್ ಕುದೈತಿ ಬ್ಯಾಳಿ. ಚಲೋ ಹೊತ್ನಾಗ ಹಾಕೈತಿ ನೋಡ್ರಿ ಸಾಂಬಾರು. ಬ್ಯಾಳಿ ಚಲೋ ಕುದೀತಂದ್ರೆ ಸಾರು ರುಚಿ ಆಗ್ತೈತಿ. ಬ್ಯಾಳಿ ಇತ್ತಂದ್ರೆ ಅಷ್ಟು ರುಚಿ ಬರಲ್ಲ ಸಾರು. ಚೆನ್ನಾಗಿ ಕುದಿಬೇಕದು. ಫುಲ್ಲು ಮೆತ್ತಗಾತಂದ್ರೆ ಈ ರೀತಿ ಕುಡುಗೋಲು ತೊಗೊಂಡು, ಕುಡುಗೋಲಲ್ಲ ಇದು ಬ್ಯಾಳಿ ಗುಂಡು ಗನ ವಜ್ಜೆ ಐತಿ. ಲಗುನ ಇದಾಗ್ಬಿಡ. ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, 2 ಟೊಮೆಟೊ, ಜೀರಿಗೆ ಮತ್ತೊಂದು 3 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ 3 ಥರದ ಬ್ಯಾಳಿ. ಹೆಸರು ಬ್ಯಾಳಿ ಸ್ವಲ್ಪ, ಆಮೇಲೆ ಮಸೂರು ದಾಲ್ ಅಂತಾರೆ, ಮೈಸೂರು ಬೇಳೆ ಅಂತಾರೆ ಅದು, ಮತ್ತು ತೊಗರಿಬೇಳೆ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತೀನಿ. ಮಿಕ್ಕಿತ್ತು ಒಂದಿಷ್ಟು ಹಾಕ್ತೀನಿ ಹೆಸರು ಬೇಳೆ. ಇದನ್ನು ಟೇಸ್ಟ್ ಆಗುತ್ತೆ ಸಾರು. ಹೆಸರು ಬೇಳೆ ಅದು ಕೆಂಪು ಬೇಳೆ ಹಾಕಿದ್ರೆ. ಕ್ಯಾರೆಟ್ ಹಾಕಿದ್ರೆ ಹುಳಿ ಖಾರ ಏನಾದರೂ ಹೆಚ್ಚು ಕಡಿಮೆ ಆದರೆ
ಅದು ಸಿಹಿ ಆಗುತ್ತೆ. ಮತ್ತು ಬೆಲ್ಲ ಹಾಕೋ ಅವಶ್ಯಕತೆ ಇರಲ್ಲ, ಅದಕ್ಕೆ ಕ್ಯಾರೆಟ್ ಹಾಕಿಬಿಡ್ತೀನಿ. ಕ್ಯಾರೆಟ್ ಒಳ್ಳೇದು ನೋಡ್ರಿ ಕಣ್ಣಿಗೆ. ಹಾಗಾಗಿ ಬೆಳ್ಳುಳ್ಳಿ ಅಗಲಿಗೆ ಹಾಕಿನಿ. ಇದು ಒಗ್ಗರ್ನಿಗೆ ತೆಗೆದಿಟ್ಕೊಂಡಿನಿ ಒಂದು ಸ್ವಲ್ಪ. ಒಂದು ಗ್ಲಾಸ್ ನೀರು ತೊಗೊಳ್ತೀನಿ. ತಳ ಹಿಡಿತೈತೆ ಮಾಡ್ತಿಲ್ಲ ಅಂದ್ರೆ ನೀರು ಜಾಸ್ತಿ ಹಾಕಿಲ್ಲ ಅಂದ್ರೆ ಹಿಡಿತೈತೆ ಮಸಾಲೆ. ಸಾಂಬಾರು ಪುಡಿ ಇದೇನು ಎಂಟಿ ಅರ್ಧ ಐತಿ ತಂದಿದ್ದು, ಮಾಡಿ ಇಟ್ಕೊಂಡಿದ್ದು, ಇನ್ನೂ ಯೂಸ್ ಮಾಡೋಕ್ಕಿಲ್ಲ. ಇದು ಖಾಲಿ ಆದಮೇಲೆ ನಾನು ಹಾಕ್ಕೊತೀನಿ. ಫಸ್ಟ್ ಇದು ಖಾಲಿ ಆಗಿಬಿಡಲಿ. ಸ್ವಲ್ಪ 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತೀನಿ. 1 ಸ್ಪೂನ್ ಗರಂ ಮಸಾಲೆ ಏನು ಬೇಡ ಬಿಟ್ಟು. ಅರಿಶಿನ ಆಲ್ರೆಡಿ ಹಾಕೀನಿ. ಒಂದು 4 ಸ್ಪೂನಷ್ಟು ಹಾಕಿ. ಅದು ಚಿಕ್ಕದೈತಿ ಭಾಳ ಸ್ಪೂನು, ಅದಕ್ಕೆ 4 ಸ್ಪೂನ್ ಹಾಕಿ. ದೊಡ್ಡದಾದ್ರೆ ಒಂದು 2 ಸ್ಪೂನ್ ಹಾಕಿ ಸಾಕು ಸಾಂಬಾರಿಗೆ. 4 ಜನಕ್ಕೆ 1-2 ಟೈಮಿಗೆ ಆಗುತ್ತೆ. ಉಪ್ಪನ್ನ ಹಾಕಿಬಿಡ್ತೀನಿ. ತರಕಾರಿ ಉಪ್ಪು ಹಿಡಿತೈತಿ, ರುಚಿ ಇರ್ತೈತಿ. ಬರೀ ಬ್ಯಾಳಿ ಕುದಿಸ್ಬೇಕಾದ್ರೆ ಉಪ್ಪು ಹಾಕಬಾರ್ದು. ಇವಾಗ ಉಪ್ಪು ಹಾಕಿದ್ರೆ ಚೆನ್ನಾಗಿರ್ತೈತಿ, ತರಕಾರಿ ರುಚಿಯಾಗಿ ಬರ್ತೈತಿ. ಈ ಥರ ತರಕಾರಿ ಸಾಂಬಾರು ತುಂಬ ಚೆನ್ನಾಗಿರ್ತೈತಿ, ರುಚಿಯಾಗಿರ್ತೈತಿ. ನಮ್ಮ ಮನೆಗೆ ಎಲ್ಲರಿಗೂ ಇಷ್ಟ. ಬೇಗ ಖಾಲಿ ಆಗ್ಬಿಡ್ತೈತಿ. ಹಿಂದ್ಗಡೆ ಒಲೆ ಮೇಲೆ ಇಡ್ತೀನಿ. ಸಣ್ಣ ಕುಕ್ಕರ್ಗೆ ಸಣ್ಣ ಒಲಿನ ಯೂಸ್ ಮಾಡಬೇಕು. ಗ್ಯಾಸಿಂದ ಒಂದು ಸಮಸ್ಯೆ, ಬರೀ ಗ್ಯಾಸಿನ ಮ್ಯಾಗ ಮಾಡ್ತೀನಿ. ಅದು ಇಂಡಕ್ಷನ್ ಸ್ಟವ್ ಐತಿ ಇದ್ರೂ ಇದ್ರ ಮ್ಯಾಗನ ಮಾಡ್ತೀನಿ ಜಾಸ್ತಿ. ಯಾಕಂದ್ರೆ ಇನ್ನೂ ಒಂದು ತುಂಬಿದ್ದೈತಿ. ಇದಿನ್ನೂ ಎಷ್ಟು ದಿನ ಬರುತ್ತೆ ಗೊತ್ತಿಲ್ಲ. ಇನ್ನೂ ಒಂದು ತುಂಬಿದ್ದೈತಿ. ಹಾಗಾಗಿ ಇದು ಖಾಲಿ ಆತಂದ್ರೆ ಅದನ್ನು ಹಾಕ್ಕೊಂಡು ಮತ್ತೆ ಅದನ್ನು ಬುಕ್ ಮಾಡ್ತೀವಿ. ಅಷ್ಟರೊಳಗೆ ಬಂದುಬಿಡ್ತೈತಿ. ನಮಗೇನು ಒಂದು 2 ತಿಂಗಳು ಬರ್ತೈತಿ. ಲೆಕ್ಕ ಇಟ್ಟಿಲ್ಲ ನಾವು, ನೆನಪ ಇರೋಂಗಿಲ್ಲ. ಹಾಗಾಗಿ ಲೆಕ್ಕ ಇಟ್ಟಿಲ್ಲ. ಲೆಕ್ಕ ಇಡಬೇಕು ಎಷ್ಟು ತಿಂಗಳು ಬರುತ್ತೆ ಏನು ಗೊತ್ತಾಗುತ್ತೆ. ಬಟ್ ಅದು ಒಂದೊಂದು ಸಲ ಅಡುಗೆ ಜಾಸ್ತಿ ಮಾಡ್ತೀವಿ, ಒಂದೊಂದು ಸಲ ಅಡುಗೆ ಮಾಡೋಂಗಿಲ್ಲ, ಒಂದೊಂದು ಸಲ ಹೆಚ್ಚು ಕಡಿಮೆ ಹಾಕಿರ್ತೈತಿ. ಹಾಗಾಗಿ ಲೆಕ್ಕ ಇಟ್ಟಿಲ್ಲ. ನಮ್ಮದು ಗ್ಯಾಸು ಮೊನ್ನೆ ಹೇಳಿನ ಅನ್ಸುತ್ತೆ ವಿಡಿಯೋದೊಳಗೆ, ಗೊತ್ತಿಲ್ಲ. ಹೆಂಗೆ ಸ್ಕ್ಯಾಮ್ ಮಾಡಕತ್ತಾರಂದ್ರೆ ನಮ್ಮ ಗ್ಯಾಸ್ನ ಯಾರಿಗೋ ಬುಕ್ ಮಾಡಿ ಕೊಟ್ಬಿಟ್ರೆ ನಮಗೆ ಮೆಸೇಜ್ ಬಂದೈತಿ. ಹೇಳಿನ ಅನ್ಸುತ್ತೆ ನಾ ಹಳೆ ವಿಡಿಯೋದೊಳಗೆ, ನೆನಪಿಲ್ಲ ನನಗೆ, ಮತ್ತೆ ಹೇಳಾಕತ್ತೀನಿ. ಬೇರೆದವ್ರಿಗೆ ಕೊಟ್ಟಾರ. ಮೆಸೇಜ್ ಬಂದ್ಬಿಟ್ಲೆ ಫೋನ್ ಮಾಡಿ ಕೇಳಿದ್ರೆ, ಅಣ್ಣ ನಿಮಗೆ ಬೇಕಂದಾಗ ಹೇಳ್ರಿ ನಾನು ತಂದು ಕೊಡ್ತೀನಿ ಅಂತಂದು ಹೇಳ್ಯಾರ. OTP ಇಂದನೇ ಹೆಂಗೆ ಕೊಟ್ಟರು ಅಂತ ನಾನು ನಮ್ಮ ಮನೆಯವ್ರು ಕೇಳಾಕತ್ತೀನಿ. ನಮ್ಮ ಮನೆಯವ್ರು ಅವ್ರನ್ನ ಕೇಳಿಲ್ಲ. OTP ಇಂದನೇ ಹೆಂಗೆ ಕೊಟ್ರಿ ಅಂತ ಕೇಳ್ಬೇಕಿಲ್ಲ ನೀವು ಅಂದ್ರೆ, ನಮ್ಗೆ ಬೇಕಂದಾಗ ತಂದು ಕೊಡ್ತಾರೆ ಅಂತ ಬಿಡು ಹೋಗ್ಲಿ ಅಂತಂದ್ರೆ. ಒಂದು ವೇಳೆ ತಂದು ಕೊಡಲಿಲ್ಲ ಅಂದ್ರೆ ಏನು ಮಾಡ್ಬೇಕು ಹೇಳ್ರಿ. ಅದೇನ 21 ದಿನಕ್ಕನ 25 ದಿವ್ಸಕ್ಕೆ ಬುಕ್ ಮಾಡಬೇಕು ಅಂತಾರೆ. 3 ತಿಂಗಳಿಗೆ ಒಂದು ಗ್ಯಾಸ್ ಕೊಡಾಕತ್ತಾರ. ಅದಕ್ಕೆ ಕೊಡಲಿಲ್ಲ ಅಂದ್ರೆ ಏನು ಮಾಡ್ತೀರಿ ಅವಾಗ ಅಂತಂದೆ. ನೋಡೋಣ ಫೋನ್ ಮಾಡೋಣ, ನಮ್ದೇನು ಇನ್ನೂ ಐತೆಲ್ಲ ನಡೀತೈತಿ, ಇನ್ನೂ ಒಂದು 5-6 ತಿಂಗಳು ಮಟ್ಟ ಚಿಂತಿಲ್ಲ ನಮ್ಗೆ ಅಂತಂದ್ರು. ಏನಾಕೈತೆ ಗೊತ್ತಿಲ್ಲ. ಹಿಂಗೆ ಸ್ಕ್ಯಾಮ್ ಮಾಡಕತ್ತಾರೆ. ಯಾರಾದ್ರೂ ಜಾಸ್ತಿ ದುಡ್ಡು ಕೊಡ್ತೀವಂದ್ರೆ ಅವ್ರಿಗೆ ಕೊಟ್ಬಿಡ್ತಾರೆ ಗ್ಯಾಸ್. ಆದಷ್ಟು ಬುಕ್ ಮಾಡ್ಕೊಳೋದ ಒಳ್ಳೇದು. ಏನೇನಾಕೈತೆ ಗೊತ್ತಿಲ್ಲ. ಈಗಂತ್ರ ನಡೆದೈತಿ, ಗ್ಯಾಸಿಂದ ಏನು ಪ್ರಾಬ್ಲಮ್ ಇಲ್ಲ ನಮ್ಗೆ. ಇದು ಇನ್ನೊಂದು 15 ದಿನ ಬರುತ್ತೆ, ತಿಂಗಳ ದಿನ ಬರುತ್ತೆ ಗೊತ್ತಿಲ್ಲ. ಮೊನ್ನೆ ಹಾಕಿವು, 1 ತಿಂಗಳದಿಂದ ಹಾಕೀವಿ. 1 ತಿಂಗಳು 2 ತಿಂಗಳು 2.5 ತಿಂಗಳು ಬರುತ್ತೆ ನಮಗೆ ಗ್ಯಾಸ್. ಒಂದು ಗ್ಯಾಸ್ ನೋಡ್ಬೇಕು. ಈಗ ಒಂದು ತುಂಬಿದ್ದೈತಿ. ಇದು ಖಾಲಿ ಆತಂದ್ರೆ ಅಲ್ಲಿ ಹಾಕಿದ್ಬಿಟ್ಲೆ ಬುಕ್ ಮಾಡ್ಕೋಬೋದು. ಏನೇನಾಕೈತಿ ನೋಡ್ತೀನಿ, ಎಲ್ಲ ಆಪ್ರೇಟ್ ಮಾಡ್ತಿರ್ತೀನಿ.
ನಿಮ್ದೆಲ್ಲ ಗ್ಯಾಸಿಂದ ಹೆಂಗೆ ನಡೆದೈತಿ ಹೇಳ್ರಿ. ಮೊನ್ನೆ ಒಬ್ಬರು ಮುಂಬೈದೊಳಗೆ ಇರ್ತಾರ ಅಂತವ್ರು, ಗ್ರೇಟಾ ಅಲ್ಮೇಡಾ ಅಂತಂದು ಅವ್ರದ್ದು ID ನೇಮ್, ಅವ್ರ ಹೆಸರು ಏನು ಗೊತ್ತಿಲ್ಲ ಅಷ್ಟೊಂದು ನನಗೆ. ಅವ್ರು ಕಮೆಂಟ್ ಹಾಕಿದ್ರು ನಿಮ್ಮ ಕಡೆ ಗ್ಯಾಸ್ ಸಿಗಾಕತ್ತೈತೆ ಸಿಸ್ಟರ್ ಅಂತಂದ್ರೆ. ನನ್ನ ಪ್ರಕಾರ ಸಿಗಾಕತ್ತೈತೆ ಅನ್ಸುತ್ತೆ ನನಗೆ. ಕೆಲವೊಬ್ರಿಗೆ ಸಿಗಾಕತ್ತೈತಿ, ಕೆಲವೊಬ್ರಿಗೆ ಸಿಗಾಕತ್ತಿಲ್ಲ. ಯಾಕಂದ್ರೆ ದುಡ್ಡು ಯಾರು ಜಾಸ್ತಿ ಕೊಡ್ತಾರೆ ಅವ್ರಿಗೆ ಕೊಡ್ತಾರೆ. ನಮ್ಮಂಥವ್ರಿಗೆ ಹಿಂಗೆ ಮೋಸ ಮಾಡ್ತಾರೆ ನೋಡ್ರಿ. ನಮ್ಮದು ನಾವು ಅಂದ್ಕೊಂಡಿದ್ವಿ ಇದು ಖಾಲಿ ಆದ ತಕ್ಷಣ ಬುಕ್ ಮಾಡಬೇಕು ಅಂದ್ಕೊಂಡಿದ್ವಿ, ಬೇರೆದವ್ರಿಗೆ ಕೊಟ್ಟಾರ. ಈಗ ನಮಗೆ ಬೇಕಂದಾಗ ಕೊಡಲಿಲ್ಲ ಅಂದ್ರೆ ಆಯಿತು, ಮೋಸ ಅಂದಂಗೆ ಇದು, ಸ್ಕ್ಯಾಮ್ ಮಾಡಕತ್ತಾರ ಅಂದಂಗೆ ಇದು. ನೋಡ್ಬೇಕು ಏನು ಮಾಡ್ತಾರೆ. ಹಿಂಗೆ ನಡೆದೈತೆ ನೋಡ್ರಿ. ನನಗೂ ಅಷ್ಟು ಹೊರಗಿನವ್ರು ಅಷ್ಟು ಪರಿಚಯ ಇಲ್ಲ, ಏನಿಲ್ಲ. ಬೇರೆದವ್ರದ್ದು ಹಂಗೈತೆ ಏನೋ ಗೊತ್ತಿಲ್ಲ. ನೋಡ್ಬೇಕು ಏನೇನಾಕೈತೆ ಗ್ಯಾಸಿಂದ. ಮೊನ್ನೆ ಅಂತರೂ ಚಕ್ಲಿನ ನಾನು ಇದ್ರಾಗ ಕರೆದ್ಬಿಟ್ಟೆ ಕರೆಂಟಿನ ಒಲೆ ಮ್ಯಾಗ. ಯಾಕಂದ್ರೆ ಅದಕ್ಕೆ ಗ್ಯಾಸ್ ಭಾಳ ಬೇಕು, ಅದಕ್ಕೆ ಕರೆಂಟಿನ ಒಲೆ ಮ್ಯಾಗ ಮಾಡಿದೆ. ಸದ್ಯಕ್ಕೆ ನಡೆದೈತಿ, ಗ್ಯಾಸಿಂದ ಏನು ಪ್ರಾಬ್ಲಮ್ ಇಲ್ಲ. ಅಕ್ಕಿ ತೊಳೆದು ಅಕ್ಕಿ ನೆನಗಿಟ್ಟು ಸಾಂಬಾರಿಗೆ ಒಗ್ಗರಣೆ ಕೊಡಬೇಕು ನೋಡ್ರಿ. ಈಗ ಸಾಂಬಾರು ರೆಡಿ ಆಯಿತು. ಸಾರಿಗೆ ಒಗ್ಗರಣೆ ಕೊಟ್ಟೆ. ತರಕಾರಿ ಸಾರು, ಕಾಯಿ ಏನು ರುಬ್ಬಿ ಹಾಕಲ್ಲ ನಾನು. ಮೊನ್ನೆ ಚಿತ್ರಾನ್ನಕ್ಕೆ ಕಾಯಿ ಹಾಕಬೇಕು ಅಂತ ಕಮೆಂಟ್ ಮಾಡಿದರು ಸುಧಾ ಅನ್ನೋ ಸಿಸ್ಟರು. ನಾವು ಕಾಯಿ ಜಾಸ್ತಿ ಯೂಸ್ ಮಾಡೋಂಗಿಲ್ಲ. ನಮಗೆ ಕಾಯಿ ಹಾಕಿದ್ರೆ ಅಷ್ಟು ಇಷ್ಟ ಆಗಂಗಿಲ್ಲ. ಚಿತ್ರಾನ್ನಕ್ಕೆಲ್ಲ ಕಾಯಿ ಹಾಕಿದ್ರೆ ತಿನ್ನೋದೇ ಇಲ್ಲ ನಮ್ಮ ಮನ್ಯಾಗ. ಅದಕ್ಕೆ ನಾನು ಕಾಯಿ ಹಾಕಕ್ಕೆ ಹೋಗಿಲ್ಲ. ನಾವು ಯಾವಾಗಲೂ ಹಾಕಲ್ಲ ಚಿತ್ರಾನ್ನ ಕಾಯಿನ. ಹಂಗಾಗಿ ಹಾಕಿದ್ದಿಲ್ಲ ನಾನು ಅವತ್ತು. ಅವ್ರು ಹೇಳಿದರು ಓಕೆ ಅಂತಂದು ಹೇಳಿದೆ ನಾನು. ಯಾಕಂದ್ರೆ ಕಮೆಂಟ್ನಾಗ ಎಲ್ಲ ರಿಪ್ಲೈ ಮಾಡೋಕ್ಕಾಗಲ್ಲ ನೋಡ್ರಿ ಎಲ್ಲನೂ. ಅದಕ್ಕೆ ಕಾಯಿ ಜಾಸ್ತಿ ಯೂಸ್ ಮಾಡಲ್ಲ ನಾವು, ಕಡಿಮೆ ಕಾಯಿ ಯೂಸ್ ಮಾಡೋದು. ಚಟ್ನಿ ಮಾಡ್ತೀವಿ, ಸಾಂಬಾರಿಗೆ ಹಾಕ್ತಾರೆ ಕೆಲವೊಬ್ಬರು, ಬಟ್ ನಾನು ಹಾಕಿಲ್ಲ. ಒಂದೊಂದು ಸಲ ಹಾಕಿರ್ತೀನಿ, ಒಂದೊಂದು ಸಲ ಹಾಕೋದಿಲ್ಲ ಅಷ್ಟೇ. ಯಾವಾಗಾರ ಹಾಕ್ಬೇಕು ಅನ್ಸಿದ್ರೆ ಅಷ್ಟು ಹಾಕ್ತೀನಿ, ಇಲ್ಲಾಂದ್ರೆ ಇಲ್ಲ. ಈಗ ನೋಡಿರಿ 3 ಥರದ ಬ್ಯಾಳೆ ಹಾಕಿ ಮಾಡಿನೆಲ್ಲ ಸಾರು ನೋಡಿರಿ, ಎಷ್ಟು ಒಂದು ಹದವಾಗಿ ಬಂದೈತೆ ನೋಡಿರಿ. ತೀರೆ ಗಟ್ಟಿನೂ ಇಲ್ಲ, ತೀರೆ ನೀರೂ ಇಲ್ಲ, ಹದವಾಗಿ ಬಂದೈತಿ. ಇನ್ನೂ ಗಟ್ಟಿ ಆಕೈತಿ ಇದು. ಮತ್ತು ಕುದಿಸಿದ್ರೆ ಒಂದು ಕುದಿ ಬಂದ್ರೆ ಸಾಕು. ಈಗ ಹುಳಿ ಹಿಂಡಿದೆ, ಉಪ್ಪು ಹಾಕೀನಿ. ಉಪ್ಪು ಆಗೆಲ್ಲ ಹಾಕಿದ್ದೆ, ಒಂದು ಸ್ವಲ್ಪ ಕಡಿಮೆ ಆಗಿತ್ತು. ಹುಳಿ ಹಿಂಡಿದ್ನೆಲ್ಲ ಅದಕ್ಕೆ ಮತ್ತೊಂದು ಸ್ವಲ್ಪ ಉಪ್ಪು ಹಾಕೀನಿ. ಅಲ್ಲಿ ಹಿಂದೆ ಅನ್ನಕ್ಕೆ ಇಟ್ಟೀನಿ, ಅನ್ನ ಸಾರು ಊಟಕ್ಕೆ. ಈಗ ಇದು ಎಣ್ಣೆ ಸ್ವಲ್ಪ ಐತಿ, ಇನ್ನೊಂದು ಚೂರು ಐತಿ. ಇದನ್ನು ಎದಕ್ಕಾರ ಒಂದು ಚಿಕ್ಕ ಬಟ್ಲಿಗೆ ತೆಗೆದು ಇದನ್ನು ತಿಕ್ಕಾಕಿಡ್ತೀನಿ. ಇದನ್ನು ಅದನ್ನ ತಿಕ್ಕಾಕಿಟ್ಬಿಡ್ತೀನಿ. ಈಗ ಅನ್ನ ಸಾರು ಆದ್ಬಿಟ್ಲೆ ಊಟ ಮಾಡೋದು ನೋಡ್ರಿ. ಈಗ ಅನ್ನ ವಿಷಲ್ ಹೋಯ್ತು, ಸಾಂಬಾರನ್ನು ಕುದೀತು. ಸಾಂಬಾರು ಅನ್ನ ಹಾಕ್ಕೊಳಕತ್ತೀನಿ. ನಾಳೆ ಬೆಳಿಗ್ಗೆ ಚಪಾತಿ ಮಾಡಿದ್ರಾಯ್ತು ಅಂತ ಅಂದ್ಕೊಂಡೀನಿ. ಬಟ್ ನಾನು ಸ್ವಲ್ಪ ಬೆಳಿಗ್ಗೆ ಎದ್ದುಟ್ಲೆ ಹೋಗಿ ಟೊಮೆಟೊ, ಕರಿಬೇವು, ಇದು ಕೊತ್ತಂಬರಿ ಖಾಲಿಗೈತಿ, ಹಸಿಮೆಣ್ಸಿನ್ಕಾಯಿ ಖಾಲಿಗೈತಿ, ಟೊಮೆಟೊ ಕೊತ್ತಂಬರಿ ಅದೆಲ್ಲ ಖಾಲಿಗೈತಿ. ಅದಕ್ಕೆ ತೊಗೊಂಬರ್ಬೇಕು ಹೋಗಿ. ನವ್ಯ ತರಕಾರಿ ತಿಂತಾಳೆ, ತರಕಾರಿ ಕುದಿಸಿದ್ದು ತಿಂತಾಳೆ. ಈ ರೀತಿ ಸಾರಿನಾಗ ಅನ್ನದಾಗ ಹಾಕಿ ತಿನ್ಸಿದ್ರೆ ತಿಂತಾಳೆ, ಇಲ್ಲಾಂದ್ರೆ ತಿನ್ನಂಗಿಲ್ಲ ಆಕೆ. ಸಾಂಬಾರು ಹಾಕೋದು ಕಾಣ ಒಂದು ನೋಡಿರಿ. ಒಂಚೂರು ಉಪ್ಪಿನಕಾಯಿ ಹಚ್ಕೊತೀನಿ. ಇದನ್ನು ಒಂದು ಸ್ವಲ್ಪ ಹಚ್ಚಿರಿ, ಇಲ್ಲಾಂದ್ರೆ ಓಪನ್ ಮಾಡಿರಿ. ನೋಡಿರಿ ಉಪ್ಪಿನಕಾಯಿ ಮಸ್ತ್ ಇರ್ತೈತಿ ಇದು, ರುಚಿ ಘನ. ಆಂಧ್ರ ಸ್ಟೈಲ್ ಉಪ್ಪಿನಕಾಯಿದು. ಒಂಚೂರು ತುಪ್ಪ ಹಾಕ್ಕೊತೀನಿ ರೀ, ಒಂದು ಸ್ಪೂನಷ್ಟು ತುಪ್ಪ. ಯಾಕಂದ್ರೆ ಈ ಸಾಂಬಾರಿಗೆ ತುಪ್ಪ ಮಸ್ತ್ ಆಕೈತಿ, ಎಲ್ಲ ಸಾಂಬಾರಿಗೆ ಮಸ್ತ್ ಆಕೈತಿ. ಹಾಕ್ಕೊತೀರ ನೀವು? ಬರ್ರಿ ಊಟ ಮಾಡೋಣ್ರಿ. ಮಮ್ಮಿ ಬಾ. ಬಾಯ್ ನಮ್ಮಿ. ನೋಡಿ ಹೂವ ಯಾಕೆ ಕಣ್ಣು ಹಾಕರಿ, ಕಣ್ಣು ಬಿಡ್ತಾಳ. ಚಿಕ್ಕಂತ ತಾನ ಕೂದಲಾಗಿತ್ರಿ ಇದಕ್ಕ ಬಿಡೋದಿಲ್ಲ ನಾವು. ಉದ್ದ ಕೂದಲು ಸುಮ್ಮನೆ ಕುಂದತಾವ್ರ. ಒಟ್ಟು ಏನಾರ ಒಂದು 2 ಕೈ ಬಾಯಾಗ ಹಾಕೊಳೋದು. 2 ಕೈ ಬಾಯಾಗ ಹಾಕೊಳೋದು.
ಕೈಯಾಗ ಏನಾರು ವಸ್ತುಗಳನ್ನ ಆಟ ಆಡಕ್ ಕೊಟ್ರೆ ಅವ್ರನ್ನ ಬಿಸಾಕ್ಬಿಡ್ತಾರೆ. ಹಿಡ್ಕೊಳದೇ ಇಲ್ಲ, ಒಂದು ನಿಮಿಷನೇ ಹಿಡ್ಕೊಳಂಗಿಲ್ಲ. ಕೊಟ್ಬಿಟ್ರೆ ಅವ್ನ ಬಾಯಾಗ ಹೆಂಗಾಗಿತ್ತಿಪ್ಪ? ಇಲ್ಲ ಇನ್ನು ನಮ್ಮ ಮನೇಲಿ ರಾತ್ರಿ ಆದ ತಕ್ಷಣ ನಮ್ಮ ರಂಗಣ್ಣ ಅಂಕಲ್ ಬರ್ತಾರ ನೋಡ್ರಿ ಅಲ್ಲಿ. ನಾವು ಹೆಂಗಿದ್ವಿ ಎಲ್ಲ ನ್ಯೂಸ್ ಎಲ್ಲ ಇಷ್ಟ ಇಲ್ಲ, ತಲೆ ಕಟ್ತಂತಂದು ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಟಿವಿ ನಂದ ಅನ್ನಂಗೆ ಆಡ್ತಾಳೆ. ನಾ ಚಿಕ್ಕವಳಿದ್ದ ಕಾಟನ್ ಹಚ್ಕೊಂಡು ಕುಂದಿರ್ತಿದ್ನಲ್ಲ, ಹೆಂಗ್ ಮಾಡ್ತಿದ್ಲು? ಪಿಕ್ಚರ್ ನೋಡಕ್ ಬಿಡಲ್ಲ ಒಂದೊಂದು ದಿವಸ. ಅಲ್ಲ, ನಾ ಸಣ್ಣಕ್ಕಿದ್ದಾಗ ಟಿವಿ ರಿಚಾರ್ಜ್ ಇತ್ತಲ್ಲ, ಇಬ್ರು ಗುದ್ದಾಡ್ತಿದ್ರಿ ಅವಾಗ. ಈಕಿ ಸಾಂಗ್ ಬೇಕಂತ ಅಂದು ನನಗೆ ಕಾಟನ್ ಬೇಕು, ನಿಂಜಾ ಹಟೋರಿ ಬೇಕಂತಂದು ಅಳಕ ನಿಂದಿರ್ತಿದ್ಲು. ಬರೀ ಸಾಂಗ್ ಓಡ್ತಿರ್ಬೇಕು, ಕೇಳ್ತಾಳ ಬಿಡ್ತಾಳ ಗೊತ್ತಿಲ್ಲ. ಅದು ಅದು ಹತ್ತಿರ್ತೈತಿ, ಇಲ್ಲಿ ಕಿಟಕಿಯಾಗ ತಂದು ಲಕ್ಷಣ ಬೇರೆ ಹಿಂಗದ ನೋಡ್ರಿ ನಮ್ಮ ನವಾಕ ಬುದ್ಧಿಲ್ಲ ಅಂತ ಈಕಿಗೆ. ಓಹೋ ಹೋ 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 ಹೋ, ನೀನೇ ಕೇಳಿದೆ. ಚೆನ್ನಾಗಿರ್ತೈತಿ. ನೀನು ಅಯ್ಯೋ ನೋಡ್ರಿ ತಿನ್ನಿಸ್ಬೇಡ ಅಂತಾಳ. ಅಕ್ಕಿಗೆ ಯಾಕೆ ತಿನ್ನಿಸ್ತಿ ಅಂತಾಳ, ಕೈ ಮುರ್ಕೊಂತಾಳ. ನಂಗೂ ತಿನ್ನಿಸು, ನಾನು ಕೈ ತಗೊಬರಲ್ಲ, ನನಗೂ ಬೇಸರ ಆಗ್ತದೆ. ನೀನು ತಿನ್ಸಿದ್ ನಾವು ಈಗ ನೀನು ತಿನ್ನಿಸ್ಬೇಕು. ಊಟ ಮಾಡಕ್ಕೂ ಬೇಸರಲ್ಲ ನಿನಗೆ? ನೋಡಿ ಹಂಗೈತಿ ಲೆಕ್ಕ. ಯಾಕಂದ್ರೆ ಪಾಪ ಹುಡುಗಿ ಕಷ್ಟಪಡ್ತಿದ್ದಲ್ಲ, ಒಂದಿಟ್ಟು ಕಸ ಗುಡಿಸಿ ನೆಲ ಒರೆಸ್ಕೊಡ್ತಾವ ಫ್ರೆಂಡ್ಸ್, ಅದೇ ಕಷ್ಟ ಐತಿ. ಹಾಂ ನೋಡ್ರಿ ಬರೋದಿಲ್ಲ ಏನು ಬಿಡು, ಅದು ಹಂಗೆ ನೆಟ್ಟಾಗಿ ಇಟ್ಕೋ. ಹೊರ ಕಾಣಿಸ್ ಈ ಕಣ್ಣು ಯಾರು ನೋಡ್ರಿ, ಹಿಂಗೊಂದು ಸೈಡ್ ಆಗ್ಬಿಟ್ಟಿರ್ತಾವೆ. ಅದೇ ಮಸ್ತ್ ಆಗೈತಿ. ತರಕಾರಿ ಸಾಂಬಾರು ಮಸ್ತ್ ಆಗುತ್ತೆ. ನಾಳೆ ಇನ್ನೂ ರುಚಿ ಸೊಪ್ಸಾರು, ಸೊಪ್ಸಾರು ಮತ್ತು ಸಾರು ಈ ಸಾರು ಇದು ಊಟ ಮುದ್ದೆ ಚಲೋ ಆಗುತ್ತೆ. ಇದು ಊಟ ಮುದ್ದೆ ಸಖತ್ತಾಗತ್ತೆ. ನೀವು ಮಾಡ್ಕೊಂಡು ತಿಂತೀರಿ ಫ್ರೆಂಡ್ಸ್ ಮುದ್ದೆ. ಎಲ್ಲರೂ ಮಾಡ್ಕೊಂಡು ತಿಂತಾರೆ ಡೈಲಿ ಒಂದು ಮುದ್ದೆ ತಿನ್ನೋ ಅವ್ರಿಗೆ ಸಮಾಧಾನ ಆಗಲ್ಲ ಅವ್ರಿಗೆ, ಅದಕ್ಕೆ ಗಟ್ಟಿರ್ತಾರೆ ಅವ್ರಿಗೆ. ಭಾಳ ದಿನ ಆಯ್ತು ಮುದ್ದೆ ಮಾಡ್ಲಾರ. ನಾಳೆ ಮಾಡು ಅತ್ತಂಗೆ ಅನ್ನ ಸಾಂಬಾರು ಕೊಟ್ಟು ಬೆಳಗ್ಗೆ ನಾವು ಮುದ್ದೆ ಮಾಡ್ಕೊಳೋಣ. ಓಕೆ ಫ್ರೆಂಡ್ಸ್, ತಿಂದ್ಬಿಟ್ಟು ಮಾತಾಡ್ತೀವಿ.